ಹಿಂದೆಲ್ಲ ಹೇಳ್ತಿದ್ರು ಯಕ್ಷಗಾನ ಅಂತ ಹೇಳಿದ್ರೆ ಗಂಡು ಕಲೆ ಅಂತ. ಇವಾಗಿನ ಕಾಲದಲ್ಲಿ ಹೆಂಗಸರು ಇದು ಕಲೆಯಲ್ಲಿ ಭಾಗಿಯಾಗಿದ್ದಾರೆ, ಅವರು ಭಾಗವತಿಕೆ ಮಾಡ್ತಾರೆ, ಅವರು ಯಕ್ಷಗಾನ ವೇಷ ಹಾಕಿ ಮಾಡ್ತಾರೆ. ಆದ್ರಿಂದಾಗಿ ನಾನು ಇವತ್ತು ಯಕ್ಷಗಾನವನ್ನು ಒಂದು ಗಂಡು ಕಲೆ ಅಂತ ಹೇಳಲ್ಲ, ಯಕ್ಷಗಾನ ಒಂದು ಸಂಪೂರ್ಣ ಕಲೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಸಂಪೂರ್ಣ ಕಲೆ, ಯಾಕಂತ ಹೇಳಿದ್ರೆ ನೀವು ಕಲೆಗಳಲ್ಲಿ ಹಲವಾರು ವಿಧಗಳಿವೆ. ಸಂಗೀತ ಇದೆ, ನಾಟ್ಯ ಇದೆ, ನಟನೆ ಇದೆ, ವೇಷಭೂಷಣ ಇದೆ, ಮ್ಯೂಸಿಕ್ ಸಂಗೀತ ಇದೆ, ಆನಂತರ ಹಾವಭಾವ ಇದೆ. ಎಲ್ಲ ನೀವು ಕಲೆ ನೋಡಿದ್ರೆ ಬೇರೆ ಬೇರೆ ವಿಧದ ಒಂದು ಕಲೆಗಳಿವೆ. ಆದರೆ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಒಂದೇ ಕಲೆಯಲ್ಲಿ ಎಲ್ಲಾ ಕಲೆಯು ಮೇಳೈಸಿರುವ ಒಂದೇ ಒಂದು ಕಲೆ ಇದ್ರೆ ಅದು ಸಂಪೂರ್ಣ ಕಲೆ ಯಕ್ಷಗಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ಯಕ್ಷಗಾನ, ಹಾಗೂ ಅದು ನಮ್ಮ ಕಣಕಣದಲ್ಲಿ ರಕ್ತದಲ್ಲಿ ಮಿಳಿತವಾಗಿರುವುದು ಅದು ನಮ್ಮ ಹೆಮ್ಮೆ.